ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 30ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈಗ ಇಲ್ಲಿ ಮೊದಲನೇ ಲೆಕ್ಕ ನೋಡೋಣ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. 3 ಚಿತ್ರಗಳಲ್ಲಿ 3 ಸಂಖ್ಯೆಗಳು ಇವೆ. ಈ 3 ಸಂಖ್ಯೆಗಳು ಪ್ರತಿ ಚಿತ್ರದಲ್ಲಿ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತೆ. ಸೊ 3ನೇ ಚಿತ್ರದಲ್ಲಿ 3ನೇ ಸಂಖ್ಯೆ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ಸೊ ಹೇಗೆ ಮಾಡೋದು? ಮೊದಲನೇ ಚಿತ್ರ ಗಮನಿಸಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು 13, 19 ಮತ್ತು 8. ಈಗ ಈ 3 ಸಂಖ್ಯೆಗಳು ಯಾವ ತರ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ಒಂದ್ಸಲ ಈ ಸಂಖ್ಯೆಗಳನ್ನು ಗಮನಿಸೋಣ. ಇಲ್ಲಿ 13 ಮತ್ತೆ 19, ಈ 2 ಸಂಖ್ಯೆಗಳನ್ನು ಒಂದ್ಸಲ ಕೂಡ್ಸೋಣ. ಏನ್ ಸಿಗುತ್ತೆ? ಈ 2 ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮ್ಗೆ 32 ಅಂತ ಸಿಗುತ್ತೆ ಅಲ್ವಾ? 13 + 19 32. ಈಗ ಈ 32ಅನ್ನು 4ರಿಂದ ಭಾಗಿಸಿ ಏನ್ ಸಿಗುತ್ತೆ? ನಮ್ಗೆ 8 ಅಂತ ಸಿಗುತ್ತೆ. ಸೊ 32ಅನ್ನು 4ರಿಂದ ಭಾಗಿಸಿದ್ರೆ 8 ಅನ್ನೋ ಸಂಖ್ಯೆ ಸಿಗುತ್ತೆ. ಅದು ನಮ್ಮ 3ನೇ ಸಂಖ್ಯೆ ಆಗಿದೆ ಅಲ್ವಾ? ಈಗ ಇದೇ ಪ್ಯಾಟರ್ನ್ ಅನ್ನು ಉಳಿದ ಚಿತ್ರದಲ್ಲೂ ಹಾಕಿದಾರಾ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ 2ನೇ ಚಿತ್ರ ಗಮನಿಸಿ. 71 ಮತ್ತು 9 ಇವೆರಡನ್ನು ಕೂಡಿಸಿ ಏನ್ ಬರುತ್ತೆ? 80 ಅಲ್ವಾ? 80 ಭಾಗಿಸು 4 ಮಾಡಿ ಏನ್ ಸಿಗುತ್ತೆ? 20. ಈ 20 ಅನ್ನೋದು ನಮ್ಮ 3ನೇ ಸಂಖ್ಯೆ ಆಗಿದೆ ಅಲ್ವಾ? ಹಾಗಿದ್ರೆ ಈಗ 3ನೇ ಚಿತ್ರದಲ್ಲಿ 3ನೇ ಸಂಖ್ಯೆ ಕಂಡು ಹಿಡಿಬೇಕು ಅಂತಿದ್ರೆ ನಾವೇನ್ ಮಾಡಬೇಕು? 128 ಮತ್ತೆ 32 ಇವೆರಡನ್ನು ಕೂಡಿಸ್ಬೇಕು. 128 + 32 ಮಾಡಿದ್ರೆ ಏನ್ ಬರುತ್ತೆ? 160. ಆಮೇಲೆ ಏನ್ ಮಾಡ್ಬೇಕು? 4ರಿಂದ ಭಾಗಿಸ್ಬೇಕು. ಆಗ ನಮ್ಗೆ ಏನ್ ಸಿಗುತ್ತೆ? 160 ಭಾಗಿಸು 4 ಅಂದ್ರೆ ನಮ್ಗೆ 40 ಅಂತ ಸಿಗುತ್ತೆ. ಹಾಗಿದ್ರೆ ಈ 40 ಅನ್ನೋದು ಏನು? ನಮ್ಮ 3ನೇ ಸಂಖ್ಯೆ ಆಗಿದೆ. ಹಾಗಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಏನ್ ಬರಬೇಕು? 40 ಅನ್ನೋ ಸಂಖ್ಯೆ ಬರಬೇಕು. 40 ಎಲ್ಲಿದೆ? ನಮ್ಮ ಉತ್ತರದಲ್ಲಿ ಆಪ್ಷನ್ ಸಿ ಯಲ್ಲಿ 40 ಅನ್ನೋ ಉತ್ತರ ಇದೆ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಒಂದು ಚೌಕದೊಳಗಡೆ 9 ಸಂಖ್ಯೆಗಳನ್ನು ಕೊಡಲಾಗಿದೆ. ಸಂಖ್ಯಾ ಮಾತೃಕೆ ತರ ಸಂಖ್ಯೆಗಳನ್ನು ಇಲ್ಲಿ ಅರೇಂಜ್ ಮಾಡಲಾಗಿದೆ. ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ನಾವು ಕಂಡುಹಿಡಿಬೇಕು. ಸೊ ಈ ಸಂಖ್ಯೆಗಳನ್ನೆಲ್ಲ ಗಮನಿಸಿ. ಈ ಸಂಖ್ಯೆಗಳಲ್ಲಿ ಕಂಬಸಾಲು ಅಥವಾ ಅಡ್ಡ ಸಾಲಿನ ಸಂಖ್ಯೆಗಳನ್ನು ಗಮನಿಸುತ್ತಾ ಯಾವ ತರ ಸಂಬಂಧ ಇದೆ ಅಂತ ಒಂದ್ಸಲ ಪರಿಶೀಲಿಸೋಣ. ಇಲ್ಲಿ ಮೊದಲನೇ ಅಡ್ಡ ಸಾಲನ್ನು ಗಮನಿಸಿ. 7, 9, 8 ಅಲ್ವಾ? ಈ 3 ಸಂಖ್ಯೆಗಳನ್ನು ಕೂಡಿಸಿ ಏನ್ ಬರುತ್ತೆ? 7 + 9 + 8 ಮಾಡಿದ್ರೆ ನಮ್ಗೆ 24 ಅಂತ ಬರುತ್ತೆ ಅಲ್ವಾ? ಎರಡನೇ ಅಡ್ಡ ಸಾಲನ್ನು ಗಮನಿಸಿ. 5 + 8 + 11 ಮಾಡಿದ್ರೆ ಏನ್ ಸಿಗುತ್ತೆ? ಇಲ್ಲೂ ನಮ್ಗೆ 24 ಸಿಗುತ್ತೆ. ಹಾಗಿದ್ರೆ 3ನೇ ಅಡ್ಡ ಸಾಲಿನ ಸಂಖ್ಯೆಗಳನ್ನು ಕೂಡಿಸಿದ್ರು ನಮ್ಗೆ ಎಷ್ಟು ಬರಬೇಕು? 24 ಬರಬೇಕು. ಹಾಗಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು ಹೇಳ್ಬೋದಾ? ಇಲ್ಲಿ 3 + 7 10 ಆಯಿತು. 10ಕ್ಕೆ ಏನನ್ನು ಸೇರಿಸಿದ್ರೆ ನಮ್ಗೆ 24 ಬರುತ್ತೆ? 10ಕ್ಕೆ 14ಅನ್ನು ಸೇರಿಸಿದ್ರೆ 24 ಅಂತ ಬರುತ್ತೆ. ಆದ ಕಾರಣ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು? 14. ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿ 14 ಅಂತ ಇದೆ. ಅದು ನಮ್ಮ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ 3 ತ್ರಿಭುಜವನ್ನು ಕೊಡಲಾಗಿದೆ. ಪ್ರತಿ ತ್ರಿಭುಜದ ಬಾಹುವಿನ ಮೇಲೆ ಒಂದೊಂದು ಸಂಖ್ಯೆ ಇದೆ. ತ್ರಿಭುಜದ ಒಳಗಡೆ ಒಂದು ಸಂಖ್ಯೆ ಇದೆ. ಹಾಗಿದ್ರೆ ಈ ಸಂಖ್ಯೆಗಳು ಯಾವ ತರ ಸಂಬಂಧ ಹೊಂದಿವೆ ಅನ್ನೋದನ್ನು ತಿಳಿದುಕೊಂಡು 3ನೇ ಚಿತ್ರದ ನಡುವಿನಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು? ಇಲ್ಲಿ ಸಂಖ್ಯೆಗಳನ್ನು ಗಮನಿಸಿ. ಮೊದಲನೇ ಚಿತ್ರದಲ್ಲಿರುವ ಸಂಖ್ಯೆಗಳು 6, 5, 4, ನಡುವೆ 34. ಸೊ ಈ 6, 5, 4ಅನ್ನು ನಾವು 34 ಮಾಡಬೇಕು. ಹೇಗ್ ಮಾಡೋದು? ಈ 6 ಮತ್ತು 5ಅನ್ನು ಗುಣಿಸಿದ್ರೆ ಏನ್ ಸಿಗುತ್ತೆ? 6 5 30. ಅದಕ್ಕೆ ಈ ಕೆಳಗಿನ ಸಂಖ್ಯೆ 4ಅನ್ನು ಸೇರಿಸಿದ್ರೆ ಏನ್ ಸಿಗುತ್ತೆ? 34 ಸಿಗುತ್ತೆ ಅಲ್ವಾ? ಅದೇ ತರ ಎರಡನೇ ಚಿತ್ರದಲ್ಲಿ ನೋಡೋಣ. 9 ಮತ್ತೆ 7 ಇವೆರಡನ್ನು ಗುಣಿಸಿ ಏನ್ ಸಿಗುತ್ತೆ? 9 7 63. ಅದಕ್ಕೆ ಈ 3ನೇ ಸಂಖ್ಯೆ 5ಅನ್ನು ಸೇರಿಸಿದ್ರೆ ಏನ್ ಸಿಗುತ್ತೆ? 68, ನಡುವಿನ ಸಂಖ್ಯೆ. ಹಾಗಿದ್ರೆ 3ನೇ ಚಿತ್ರದಲ್ಲಿ ಏನಾಗತ್ತೆ? 8 ಮತ್ತೆ 4 ಇವೆರಡನ್ನು ಗುಣಿಸಿದ್ರೆ ಏನ್ ಬರುತ್ತೆ?
ಎಂಟ್ನಾಲ್ಕಲಿ 32, ಅದಕ್ಕೆ 7 ಸೇರಿಸಿದ್ರೆ ನಡುವಿನ ಸಂಖ್ಯೆ ಬರುತ್ತೆ. 32 ಪ್ಲಸ್ 7 ಅಂದ್ರೆ ಎಷ್ಟು? 39. ಹಾಗಿದ್ರೆ ನಡುವೆ ಬರಬೇಕಾದ ಸಂಖ್ಯೆ ಯಾವುದು? 39. ಎಲ್ಲಿದೆ? ಆಪ್ಷನ್ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮೊದಲನೇ ಲೆಕ್ಕ ತರಾನೇ ಇಲ್ಲೂ ಅಷ್ಟೇ 3 ಚಿತ್ರಗಳನ್ನು ಕೊಡಲಾಗಿದೆ. ಒಂದು ಚಿತ್ರದಲ್ಲಿ ಒಂದು ವೃತ್ತದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ನಾವು ಕಂಡು ಹಿಡಿಬೇಕು. ಹೇಗ್ ಮಾಡೋದು? 3 ಚಿತ್ರಗಳಲ್ಲಿರುವ 3 ಸಂಖ್ಯೆಗಳನ್ನು ಗಮನಿಸುತ್ತಾ ಹೋಗೋಣ. ಮೊದಲನೇ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಗಮನಿಸಿ. 4, 9, 6 ಅಲ್ವಾ? ಈಗ 4, 9, 6 ಇದಕ್ಕೆ ಹೇಗೆ ನಾವು ಸಂಬಂಧ ಕಲ್ಪಿಸಬಹುದು? ಇಲ್ಲಿ ಮೇಲಿನ ಸಂಖ್ಯೆಗಳನ್ನು ಗಮನಿಸಿ. 4, 9, 9, 16, 16 ಇವೆಲ್ಲ ಏನು? ಇವು ವರ್ಗ ಸಂಖ್ಯೆಗಳು ಅಲ್ವಾ? ಈಗ ನಾವೇನ್ ಮಾಡೋಣ? ಈ ವರ್ಗ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯೋಣ. ಈಗ 4ರ ವರ್ಗಮೂಲ ಎಷ್ಟು? 2 ಅಲ್ವಾ? 9ರ ವರ್ಗಮೂಲ ಎಷ್ಟು? 3. ಈ 2 ಮತ್ತು 3 ಏನ್ ಮಾಡಿದ್ರೆ ನಮ್ಗೆ ಯಾರು ಸಿಗುತ್ತೆ? 2 ಇಂಟು 3, 2 ಗುಣಿಸು 3 ಮಾಡಿದ್ರೆ ನಮ್ಗೆ ಇಲ್ಲಿ 6 ಅನ್ನೋ ಉತ್ತರ ಸಿಗುತ್ತೆ. ಇದೇ ಲಾಜಿಕ್ ಅನ್ನು ಎರಡನೇ ಚಿತ್ರದಲ್ಲೂ ಮಾಡಿದಾರ ಅಂತ ನೋಡೋಣ. 9ರ ವರ್ಗಮೂಲ 3, 16ರ ವರ್ಗಮೂಲ 4. ಈ 3 ಮತ್ತು 4 ಗುಣಿಸಿದ್ರೆ ಏನ್ ಸಿಗುತ್ತೆ? 12 ಅಂತ ಸಿಗುತ್ತೆ ಅಲ್ವಾ? ಹಾಗಿದ್ರೆ ಮೂರನೇ ಚಿತ್ರದಲ್ಲಿ 16ರ ವರ್ಗಮೂಲ 4. ಯಾವ ಸಂಖ್ಯೆಯ ವರ್ಗಮೂಲವನ್ನು 4ರಿಂದ ಗುಣಿಸಿದ್ರೆ ನಮ್ಗೆ 20 ಸಿಗುತ್ತೆ? 4 ಗುಣಿಸು ಎಷ್ಟು? 20. 4 5ಲಿ 20 ಅಲ್ವಾ? ಹಾಗಿದ್ರೆ ಯಾವ ಸಂಖ್ಯೆಯ ವರ್ಗಮೂಲ 5? 25ರ ವರ್ಗಮೂಲ 5 ಅಲ್ವಾ? ಹಾಗಿದ್ರೆ ಈ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಏನ್ ಬರ್ಬೇಕು? 25 ಅನ್ನೋ ಸಂಖ್ಯೆ ಬರ್ಬೇಕು ಅಲ್ವಾ? ಹಾಗಿದ್ರೆ ಉತ್ತರ ಏನು? ಆಪ್ಷನ್ ಬಿ 25 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಈ ಲೆಕ್ಕವನ್ನು ಗಮನಿಸಿ. ಇಲ್ಲೂ ಸಹ ಒಂದು ಚೌಕ ಕೊಡಲಾಗಿದೆ. ಅದರೊಳಗಡೆ 9 ಸಂಖ್ಯೆಗಳಿರುತ್ತೆ. ಅದರಲ್ಲಿ ಒಂದು ಸಂಖ್ಯೆಯನ್ನು ಮಾತ್ರ ಇಲ್ಲಿ ಕೊಡಲಾಗಿಲ್ಲ. ಆ ಸಂಖ್ಯೆ ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ಇಲ್ಲಿ ಒಳಗೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಒಂದ್ಸಲ ಸರಿಯಾಗಿ ಪರಿಶೀಲಿಸಿ. ಈ ಸಂಖ್ಯೆಗಳನ್ನು ನೋಡಿದ ಕೂಡಲೇ ನಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ. ಹೇಗೆ? ಮೊದಲನೇ ಅಡ್ಡ ಸಾಲು ಗಮನಿಸಿ. ಏನಿದೆ? 4, 7, 28. 4, 7, 28 ಹೇಗಾಯ್ತು? 4 ಗುಣಿಸು 7 ಮಾಡಬೇಕು. 4 7 28 ಅಲ್ವಾ? 5 8 40 ಹೇಗೆ? 5 8 40. ಹಾಗಿದ್ರೆ 6 9 54 ಅಲ್ವಾ? ಸೊ ಇಲ್ಲಿ ಸರಿಯಾದ ಉತ್ತರ ಏನು? 54. ಎಲ್ಲಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. ಇದು ಸಹ ಸಂಖ್ಯಾಕೃತಿಗಳ ಮೇಲೆ ಕೊಡಲಾದಂತಹ ಲೆಕ್ಕ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. 3 ಚಿತ್ರಗಳಲ್ಲಿ 3 ಸಂಖ್ಯೆಗಳಿದೆ. ಆ ಸಂಖ್ಯೆಗಳು ಯಾವ ತರ ಸಂಬಂಧ ಹೊಂದಿವೆ ಅನ್ನೋದನ್ನು ತಿಳಿದುಕೊಂಡು 3ನೇ ಚಿತ್ರದಲ್ಲಿನ 3ನೇ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು? ಮೊದಲನೇ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಗಮನಿಸಿ. 9, 32, 40. ಸೊ 32, 40 ಇವುಗಳನ್ನು ನಾವು ಬಳಸಿ 9 ಹೇಗ್ ಮಾಡೋದು ಅಂತ ಒಂದ್ಸಲ ಆಲೋಚನೆ ಮಾಡೋಣ. ಈ 32 ಮತ್ತು 40 ಈ ಸಂಖ್ಯೆಗಳನ್ನು ಒಂದ್ಸಲ ಕೂಡ್ಸೋಣ. ಏನ್ ಬರುತ್ತೆ? 32 ಪ್ಲಸ್ 40 ಅಂದ್ರೆ 72 ಬಂತು. ಈ 72 9 ಮಾಡಬೇಕು ಅಂತಿದ್ರೆ ಏನ್ ಮಾಡ್ಬೇಕು? 8ರಿಂದ ಭಾಗಿಸ್ಬೇಕು ಅಲ್ವಾ? ಸೊ 32 ಮತ್ತೆ 40 ಕೂಡಿಸಿ 8ರಿಂದ ಭಾಗಿಸಿದ್ರೆ ಇಲ್ಲಿ 3ನೇ ಸಂಖ್ಯೆ ನಮ್ಗೆ ಸಿಕ್ಕಿತು ಅಲ್ವಾ? ಅದೇ ತರ ಎರಡನೇ ಚಿತ್ರದಲ್ಲೂ ಆಗುತ್ತಾ ನೋಡೋಣ. 28 ಮತ್ತು 12 ಕೂಡ್ಸೋಣ. 28 ಪ್ಲಸ್ 12 ಮಾಡಿದ್ರೆ ಏನ್ ಬರುತ್ತೆ? 40. 40 8ರಿಂದ ಭಾಗಿಸಿದ್ರೆ ಏನ್ ಸಿಗುತ್ತೆ? 5. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಬಳಸಿದ ಲಾಜಿಕ್ ಏನು? 2 ಸಂಖ್ಯೆಗಳನ್ನು ಕೂಡಿಸಿ 8ರಿಂದ ಭಾಗಿಸಿದ್ದಾರೆ. ಹಾಗಿದ್ರೆ ಮೂರನೇ ಚಿತ್ರದಲ್ಲಿ ಏನ್ ಮಾಡ್ಬೇಕು? 44 ಮತ್ತು 52 ಇವೆರಡನ್ನು ಕೂಡಿಸ್ಬೇಕು. 44 ಪ್ಲಸ್ 52 ಅಂದ್ರೆ ಎಷ್ಟು? 44 ಪ್ಲಸ್ 52 ಅಂದ್ರೆ 96. ಯಾವುದರಿಂದ ಭಾಗಿಸ್ಬೇಕು? 8ರಿಂದ ಭಾಗಿಸ್ಬೇಕು. ಏನ್ ಸಿಗುತ್ತೆ? 12 ಅಂತ ಸಿಗುತ್ತೆ. ಹಾಗಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಏನ್ ಬರ್ಬೇಕು? 12 ಅನ್ನೋ ಸಂಖ್ಯೆ ಬರ್ಬೇಕು ಅಲ್ವಾ? ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ.
ಇಲ್ಲಿ ಒಂದು ಆಯತವನ್ನು ಕೊಡಲಾಗಿದೆ ಹಾಗೂ ಅದರ ಒಳಗಡೆ 6 ಸಂಖ್ಯೆಗಳನ್ನು ನೀಡಲಾಗಿದೆ. ಆ 6 ಸಂಖ್ಯೆಗಳಲ್ಲಿ 5 ಸಂಖ್ಯೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. 6ನೇ ಸಂಖ್ಯೆ ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ಆ ಸಂಖ್ಯೆಗಳನ್ನು ಒಂದ್ಸಲ ಗಮನಿಸಿದ್ರೆ ನಾವು ಸುಲಭದಲ್ಲಿ ಇದಕ್ಕೆ ಉತ್ತರ ಕಂಡುಹಿಡಿಬಹುದು. ಹೇಗೆ? ಇಲ್ಲಿ ಸಂಖ್ಯೆಗಳನ್ನು ಗಮನಿಸಿ. 8, 9, 13, ಕೆಳಗಡೆ 64, 81 ಅಂತ ಇದೆ. ಮುಂದಿನ ಸಂಖ್ಯೆ ನಾವು ಕಂಡುಹಿಡಿಯಬೇಕಾದದ್ದು. ಈಗ 8 ಮತ್ತೆ 64ಕ್ಕೆ ಏನು ಸಂಬಂಧ? ಒಂದ್ಸಲ ಗಮನಿಸಿ. 8 64 ಆಗಿದೆ, ಅಂದ್ರೆ 8ರ ವರ್ಗ ಅಲ್ವಾ. 9 ಏನಾಗಿದೆ? 9 81 ಆಗಿದೆ, ಅಂದ್ರೆ ಅದು 9ರ ವರ್ಗ. ಹಾಗಿದ್ರೆ ಇಲ್ಲಿ ಏನ್ ಬರ್ಬೇಕು? 13ರ ವರ್ಗ. ಎಷ್ಟು 13ರ ವರ್ಗ? 169 ಅಲ್ವಾ. ಹಾಗಿದ್ರೆ ಉತ್ತರ ಏನು? 169 ಎಲ್ಲಿದೆ? ಆಪ್ಷನ್ ಸಿ ಸರಿಯಾದ ಉತ್ತರ ಅಲ್ವಾ. ಸರಿ, ಮುಂದಿನ ಲೆಕ್ಕ ಮಾಡೋಣ. ಈಗ ಇವತ್ತಿನ ಸಂಚಿಕೆಯ ಕೊನೆಯ ಲೆಕ್ಕ ಮಾಡೋಣ. ಇದು ಸಹ ಹಿಂದಿನ ಲೆಕ್ಕದಂತೆ ಇಲ್ಲಿ 6 ಸಂಖ್ಯೆಗಳನ್ನು ಕೊಡಲಾಗಿದೆ. ಇಲ್ಲಿ 5 ಸಂಖ್ಯೆ ಕೊಟ್ಟು 6ನೇ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು ಅಲ್ವಾ. ಸೊ ಈ ಸಂಖ್ಯೆಗಳನ್ನು ಒಂದ್ಸಲ ಗಮನಿಸಿ. ಈ ಸಂಖ್ಯೆಗಳ ನಡುವೆ ಯಾವ ತರ ಸಂಬಂಧ ಇದೆ ಅನ್ನೋದನ್ನು ಒಂದ್ಸಲ ಪರಿಶೀಲಿಸಿ. ಓಕೆ, ಸೊ ಮೊದಲು ನಾವು ಅಡ್ಡ ಸಾಲನ್ನು ಗಮನಿಸೋಣ. 15, 9, 12 ಅಂತ ಇದೆ. ಈ 15, 9, 12 ಇವುಗಳಿಗೆ ಯಾವ ತರ ನಾವು ಸಂಬಂಧ ಕಲ್ಪಿಸಬಹುದು? ಆಲೋಚಿಸಿ. 15ಅನ್ನು 9ರ ಜೊತೆ ಕೂಡಿಸಿದ್ರೆ ಏನ್ ಸಿಗುತ್ತೆ? 24 ಅಲ್ವಾ. ಈ ನನ್ಗೆ 24 12 ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು? 2ರಿಂದ ಭಾಗಿಸ್ಬೇಕು ಅಲ್ವಾ. ಹಾಗಿದ್ರೆ ಅದೇ ಲಾಜಿಕ್ ಅನ್ನು 2ನೇ ಅಡ್ಡ ಸಾಲಿಗೂ ಬಳಸಿದ್ರೆ ಆಗುತ್ತಾ ಅಂತ ನೋಡೋಣ. 44 ಮತ್ತು 26 ಕೂಡಿಸ್ತೀನಿ. ಏನ್ ಬರುತ್ತೆ? 44 ಪ್ಲಸ್ 26 ಅಂದ್ರೆ 70 ಅಲ್ವಾ. ಇದನ್ನು 2ರಿಂದ ಭಾಗಿಸ್ತೀನಿ. ಏನ್ ಸಿಗುತ್ತೆ? 35 ಅಲ್ವಾ. ಹಾಗಿದ್ರೆ ಉತ್ತರ ಇದೆಯಾ? ಕರೆಕ್ಟ್. ಆಪ್ಷನ್ ಎ ಯಲ್ಲಿ 35 ಅಂತ ಇದೆ. ಸೊ ಈ ಲಾಜಿಕ್ ಅನ್ನು ಬಳಸಿದ್ರೆ ನಮ್ಗೆ ಸಿಗುವಂತಹ ಉತ್ತರ ಆಪ್ಷನ್ ಎ ಯಲ್ಲಿ ಇರುವಂತಹ 35. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್.